ಬಸವಣ್ಣವರು ಬಹಳ ಕಾಲ ಬದುಕಲಿಲ್ಲ, ಅಲ್ಪ ಕಾಲ. ಆದರೆ ಎಷ್ಟು ವಚನಗಳನ್ನು ಬರೆದಿದ್ದಾರೆ. ಆ ವಚನಗಳನ್ನು ಬರಿಬೇಕಾದ್ರೆ ದೈವ ಮಾನವನಿಂದ ಆಗ್ದಲನೆ ನರಮನುಷ್ಯನಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ತೆಗಿರಿ, ಒಂದೊಂದರ ಇತಿಹಾಸ ತೆಗಿರಿ, ಆ ವಚನಗಳ ಇತಿಹಾಸವನ್ನು ತಗೊಂಬಲ್ಲಿ, ಆ ವಚನಗಳ ಇತಿಹಾಸವನ್ನು ತೆಗಿರಿ ಅಂತೇಳಿ ನಾನು ಹೇಳಿ ವಾದ ಮಾಡಿದ್ದೇನೆ. ಎಷ್ಟೋ ಸಾರಿ ನಾನು ವಾದ ಮಾಡಿದ್ದೇನೆ. ಹಿಂಗೆ ಬಸವಣ್ಣವರು ದೈವ ಸಂಭೂತರು. ಅವರು ಬಂದು 12ನೇ ಶತಮಾನದಲ್ಲಿ ಸಮಾನತೆಯನ್ನು ಕಂಡುಹಿಡಿದರು. ಹೆಂಗ್ ಕಂಡುಹಿಡಿದ್ರು? ಅವರು ಹುಟ್ಟಿದ್ದು ವೀರಶೈವ ಧರ್ಮದಲ್ಲ, ಅವರು ಹುಟ್ಟಿದ್ದು ಬ್ರಾಹ್ಮಣ ಸಮಾಜದಲ್ಲಿ. ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ. ಅವರು ಹುಟ್ಟಿದ್ದು ಬ್ರಾಹ್ಮಣ ಸಮಾಜದಲ್ಲಿ. ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಆ ವ್ಯವಸ್ಥೆ ಅವರ ತಂದೆ ತಾಯಿಗಳಿಂದಲೇ ಮನಿಸ್ಕೊಂಡು ಅವರು ಮನೆಯನ್ನು ಬಿಟ್ಟು ಹೋಗ್ತಾರೆ. ಅದೆಲ್ಲ ಬೇಡ, ಆ ಕಥೆ ಎಲ್ಲ ಹೇಳಕ್ ಹೋಗೋದು ಬೇಡ. ಸಮಾನತೆಯನ್ನ, ಈ ಜಾತೀಯತೆಯನ್ನ ತೊಡೆದಾಕ್ಬೇಕು ಅಂದ್ರೆ, ಈ ಸಮಾನತೆ ಜಾತೀಯತೆ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಒಂದೇ ಅಂತಕ್ಕಂಥ ಭಾವನೆ ಬರಬೇಕಾದ್ರೆ ಜಾತಿ ವ್ಯವಸ್ಥೆಯನ್ನು ನಾವು ಹಾಳು ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಸಮಾನತೆ ಬೇಕು ಅಂತ ಹೇಳಿ ಮಾದಿಗರ ಹರಳೆಯನ ಮಗಳಿಗೂ ಮಧು ಅರಸನ, ಆ ಬಿಜ್ಜಳನ ರಾಜ್ಯದ ಮಂತ್ರಿ ಮಧು ಅರಸನ ಮಗನಿಗೂ ಮದುವೆಯನ್ನು ಮಾಡಿಸ್ತಾರೆ. ಆ ಮದುವೆಯನ್ನು ಮಾಡಿಸಿದಾಗ ಬಸವಣ್ಣವರನ್ನ ಮಂತ್ರಿ ಪದವಿಯಿಂದ ಕಿತ್ತು ಕಳಿಸ್ತಾರೆ. ಆಗ ಬಂದು ಸಮಾನತೆಯನ್ನು ಸಾರಿಕೊಂಡು ಈ ಜಗತ್ತಿನಲ್ಲಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ಮಾನವರೆಲ್ಲ ಒಂದೇ, ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಅನುಭವ ಮಂಟಪವನ್ನು ಕಟ್ಟಿ ಇವತ್ತೇನು ನಾವು ಪುತ್ತಳಿಕೆಯನ್ನ ಇಡ್ತಾ ಇದ್ದೀವಿ, ಈ ಪುತ್ತಳಿಕೆಯನ್ನು ನಾವು ಇಟ್ಟಿದ್ದಲ್ಲ. ಬಸವಣ್ಣವರೇ ಒಬ್ಬೊಬ್ಬ ದಾರ್ಶನಿಕರನ್ನ ಅವತ್ತು ಆ ಅನುಭವ ಮಂಟಪದಲ್ಲಿ ಒಂದೊಂದು ಜಾತಿಗೆ ಒಬ್ಬೊಬ್ಬರು ದಾರ್ಶನಿಕರನ್ನ ಸೇರಿಸಿಕೊಂಡಿದ್ದಾರೆ. ಪ್ರತಿಯೊಂದು ಜಾತಿಗೆ ಒಬ್ಬೊಬ್ಬರನ್ನ ಅನುಭವ ಮಂಟಪದಲ್ಲಿ ಸೇರಿಸಿಕೊಂಡು ಅನುಭವ ಮಂಟಪವನ್ನು ಕಟ್ಟಿ ಸಮಾನತೆಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಮಾನತೆಗೆ ಹೋರಾಟವನ್ನು ಮಾಡಿದ್ದಾರೆ. ಅಂತ ಅವರು ಬಹಳ ದಿವಸ ಈ ಭಗವಂತ ಇಲ್ಲಿ ಬಿಡಲಿಲ್ಲ, ಅವರು ಆಗುವಷ್ಟು ಮಾಡಿದರು. ಅದಕ್ಕೋಸ್ಕರ ಈಗ ಬ್ರಿಟಿಷ್ನವರು ಬಸವಣ್ಣವರ ಫೋಟೋವನ್ನ ಪಾರ್ಲಿಮೆಂಟ್ ಮುಂದೆ ಹಾಕೊಂಡಿದ್ದಾರೆ. ಅವರ ಇಚ್ಛಾಶಕ್ತಿಯನ್ನು ಹೊಂದಿ, ಬಸವಣ್ಣವರ ತತ್ವಗಳನ್ನು ಹೊಂದಿ 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು ಕೂಡ ಬಸವಣ್ಣವರ ತತ್ವವನ್ನು ಒಪ್ಕೊಂಡಿದ್ದಾರೆ ಬ್ರಿಟಿಷ್ನವರು. ಅಂದ್ರೆ ನೀವು ತಿಳ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು